ಓಕೆ, ಇನ್ನ ಅನುಷ್ ಅವ್ರು ಎಷ್ಟೆಲ್ಲ ಸ್ವಲ್ಪ ಪರ್ಚೇಸ್ ತೆಗೆದು ಮಾಡಿದ್ರು? ನಿಮ್ದು ರೆಮ್ಯುನರೇಷನ್ ಎಲ್ಲ ಹೇಗೆ? ನಿಮಗೆ ಖುಷಿ ಇದೆಯಾ? ರೆಮ್ಯುನರೇಷನ್ ಡೆಫಿನೆಟ್ಲಿ ಖುಷಿ ಇದೆ, ಬಟ್ ನಾನು ಇದ್ದೆ ಸ್ವಲ್ಪ ದಿನನೇ, ಬಟ್ ಐ ಆಮ್ ಫೈನ್. ಲೈಕ್ ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಖುಷಿ ಆಗುತ್ತೆ. ಶಾಪಿಂಗ್ ಅಂತ ನಾನೇನ್ ಜಾಸ್ತಿ ಮಾಡಕ್ ಹೋಗ್ಲ, ಬಿಕಾಸ್ ನಂಗೆ ಬಂದಿದ್ದ ಆಲ್ರೆಡಿ ಅಷ್ಟಿತ್ತ ನಿಮ್ಮ ಹತ್ರ? ಲಾಸ್ಟ್ ಮಿನಿಟ್ ಕಾಲ್ ಅಲ್ವಾ, ಇನ್ 2 days ಇದೆ ಒಳಗೆ ಹೋಗೋದಕ್ಕೆ, ಅವಾಗ ನನಗೆ ಕನ್ಫರ್ಮ್ ಆಗಿದ್ದು. ಸೊ ಇರೋದನ್ನೇ ತಗೊಂಡ್ ಹೋಗಿದ್ದೆ. ಶಾಪಿಂಗ್ ಮಾಡಿದ್ದು ಜಸ್ಟ್ ಜಿಮ್ ವೇರ್ಸ್ ಅಂದ್ರೆ ಟಾಸ್ಕ್ ಆಡೋದಕ್ಕೆ, ಅದೊಂದು 1 lakh 1.5 lakh ಆಯ್ತು, ಅಂಡರ್ ಆರ್ಮರ್. ಅದು ಬಿಟ್ಟು ನಾನು ಒಳಗಡೆ ಇದ್ದಾಗ ನಾನು ಎಲಿಮಿನೇಟ್ ಆಗೋ ವೀಕ್ ಅಂದ್ರೆ ನಾಳೆ ವೀಕೆಂಡ್ ಎಪಿಸೋಡ್ ಹಿಂದಿನ ದಿನ ಬರುತ್ತಲ್ವ, ಅವತ್ತು ಪಾಪ ನಮ್ಮ ಮಮ್ಮಿ ಒಂದಷ್ಟು ಒಂದು 1 lakh ಏನೋ ಶಾಪ್ ಮಾಡಿ ಕಳ್ಸಿದಾರೆ, ಅವತ್ತೇ ನಾನು ಎಲಿಮಿನೇಟ್. ಅದು ಅವ್ರು ಬೇಜಾರ್ ಮಾಡ್ಕೊಂಡ್ರು. ಸೊ ಅಷ್ಟೇ. ಓಕೆ, ಸುರೇಶ್ ಅವರಿಗೆ ನಾನು ಅನುಷ್ ಅವ್ರದ್ದು ಕಾಸ್ಟ್ಯೂಮ್ ಹೇಗಿತ್ತು ಗೊತ್ತಾ? ವೀಕೆಂಡ್ಗೆ ಕಾಸ್ಟ್ಯೂಮ್ ಹಾಕೋದು ಒಂದಿರ ಇರುತ್ತಲ್ಲ, ಅದನ್ನ ವೀಕಲ್ಲೇ ಹಾಕ್ತಿದ್ರು. ಒಳ್ಳೆ ವೀಕೆಂಡಿಗೆ ರೆಡಿ ಆಗೋತಾರ. ಅವ್ರು ಯಾವಾಗ್ಲೂ ಅದೇ ಹೇಳ್ತಿದ್ರು, ಇದು ವೀಕೆಂಡ್ ಕಾಸ್ಟ್ಯೂಮ್ ವೀಕ್ ಡೇ ಕಾಸ್ಟ್ಯೂಮ್. ಓಕೆ, ಸುರೇಶ್ ಅವ್ರಿಗೆ ನಾನು ಕಾಸ್ಟ್ಯೂಮ್ ಎಲ್ಲ ಕೇಳಲ್ಲ, ನೀವು ಹೋಗ್ಬೇಕಾದ್ರೆ ಎಷ್ಟು ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರಿ ಸರ್? ಮೇಡಮ್ ಪರ್ಚೇಸ್ ಏನು ಮಾಡಿಲ್ಲ ಎಲ್ಲ ಮೇಡಮ್, ನಾರ್ಮಲ್ ಆಗಿ ಹೆಂಗೆ ತಂಗೆ ಹೋಗಿದ್ದೆ. ಇಲ್ಲ ಆಕ್ಚುಲಿ ಅವ್ರನ್ನ ಕೇಳ್ಬೇಕು. ಸ್ಟಾರ್ಟಿಂಗ್ ಅಲ್ಲೆಲ್ಲ ಪಂಚೆ ಒಂದ್ ಶರ್ಟ್ ಅವ್ರದ್ದು ಒಂದ್ ಸ್ಟೈಲ್ ಇತ್ತು, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೂಟ್ ಬಂದ್ರು. ಅದೊಂದು ಗ್ರೇ ಕಲರ್ ಪಂಚೆ ಹಾಕ್ತಾ ಇದ್ರು. ಎಸ್ ಎಕ್ಸಾಕ್ಟ್ಲಿ, ಗ್ರೇ ಬ್ಲಾಕ್ ಎಲ್ಲ ಕಲರ್ ಇತ್ತು. ಹೋಗ್ತಾ ಹೋಗ್ತಾ ಸ್ಟೈಲೇ ಚೇಂಜ್ ಆಗೋಯ್ತು. ಸುದೀಪ್ ಸರ್ ಅವ್ರನ್ನ ಅಪ್ರಿಶಿಯೇಟ್ ಮಾಡಿದಾರೆ ಅವ್ರ ಸ್ಟೈಲ್ಗೋಸ್ಕರ. ಜೀನ್ಸ್ ಡೆನಿಮ್ ಜಾಕೆಟ್ಸ್ ಅದೆಲ್ಲ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದ್ರ ರಹಸ್ಯ ಕೇಳ್ಬೇಕು ಅವ್ರನ್ನ. ಮೇಡಮ್ ಅದು ನನಗೂ ಗೊತ್ತಿರಲ್ಲ, ಒಂದ್ ವೀಕಲ್ಲಿ ಕಳಿಸ್ತಾರೆ, ಕಳಿಸಿದ ಮೇಲೆ ಹಾಕೊಂತೀನಿ, ಅದು ತುಂಬಾ ಇಷ್ಟ ಆಗ್ಬಿಡ್ತದೆ. ಅದು ಹೇಳಿದ್ಮೇಲೆ ನನಗೆ ಪ್ರತಿ ವಾರ ಅದೇ ತರ ಬೇಕು ಅಂತ ನಾನು ಕೇಳ್ಕೊಂಡಾಗ ನಂಗೆ ಅದೇ ತರ ಬರಕ್ ಸ್ಟಾರ್ಟ್ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಒಬ್ಬ ಕಾಂಪ್ಲಿಮೆಂಟ್, ಒಬ್ಬ ಹೆಣ್ಮಗಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾರ ನೀವು ಈ ಸಾರಿಯಲ್ಲಿ ಅಂತ ಕೇಳಿದ್ರೆ ನೆಕ್ಸ್ಟ್ ಟೈಮ್ ಅದೇ ಹೆಣ್ಮಗಳ ಸಾರಿ ಉಟ್ಕೊಂಡೇ ಬರ್ತಾಳೆ. ನನಗೂ ಕೂಡ ಅಷ್ಟೇ ಮೇಡಮ್, ಕಾಂಪ್ಲಿಮೆಂಟ್ ಕೊಟ್ರು ದೊಡ್ಡವರು, ಏನ್ ಕಾನ್ಫಿಡೆಂಟ್ ಅಷ್ಟೇ. ಸುರೇಶ್ ಅವರು ಮಾತಾಡೋ ಸ್ಟೈಲ್ ಚಡ್ಡಿ ಬಂದೈತಪ್ಪ. ಅದು 3,500 ಚಡ್ಡಿನ ನೀವೇನೋ ಕೇಳಿದ್ರಿ ಅಲ್ಲ, ನೀವ ಹನುಮಂತನೇನೋ ಕೇಳಿದ್ರಲ್ವಾ 3,500 ಚಡ್ಡಿ ಕೊಡ್ಸಿ ಅಂತ. ಅಲ್ಲ, ಹನುಮಂತಣ್ಣ ಕೇಳಿದಲ್ಲ 3,000 ಚಡ್ಡಿ ಅದ್ರಲ್ಲಿ ಹೆಂಗಿರುತ್ತೆ ಏನೋ ಅಂತ. ಆಗ ಊಸೇ ಬರಲ್ಲ ಅಂತ ಹಾಗೆ.